ಆಂಟಿ ಕಾಫಿ ಆಯ್ತಾ? ರಚ್ಚು ಎಲ್ಲಿ? ಇಲ್ಲ ಕಣಮ್ಮ, ಅವಳು ಮಹಾ ಬಾ ಕುಂತ್ಕ ಬಾ. ಅವಳು ಹೊಲದ ಕಡೆ ಎಲ್ಲ ಹೋಯ್ತೀನಿ ಯಾಕೋ ಬೇಜಾರಾಯ್ತೈತೆ ಅಂತ ಹೇಳ್ಬಿಟ್ಟು ಓದ್ಲು ಕಣವ. ನಾನು ಬತ್ತೀನಿ ರೇ ಅಂದ್ರೆ ಕೇಳಲೇ ಇಲ್ಲ. ನೀನು ಕುಂತ್ಕ, ನಾನು ಹೋಗ್ಬಿಟ್ಟು ಬರ್ತೀನಿ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೀ ಅಟ್ಟು ಗಂಟು ಹೋಗ್ಬಿಟ್ಲತ್ತಾಗಿ. ನಾನು ಇನ್ನು ಏಸ್ ಹೇಳಿ ಸರಿ ಕಣವ ಹೋಗವ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಅಯ್ಯೋ ಹೌದೇ, ಮಾತಾಡ್ಸನಿ ಅಂತ ಹೇಳ್ಬಿಟ್ಟು ಬಂದೆ ಹಂಗೇನೇನೆ. ಹೋದ್ರೆ ಹೋಗ್ಲಿ ಬಿಡು. ಮತ್ತೆ ಇನ್ನೇನಂಟಿ, ಎಲ್ಲಿ ಮೊಮ್ಮಕ್ಕಳು ಕಾಣ್ತಾನೆ ಇಲ್ವಲ್ಲ? ನನ್ನ ಮಗಳಿಗೆ ಅವರಿಂದನೇ ಹೊಸಿ ತಲೆನೋವಾಗಿರೋದು ಕಣವ. ಅವರಿಂದನೇ ತಲೆ ಕೆಡಿಸ್ಕೊಂಡು ಕುಂತಿರೋದು ಹೊಲ್ತಾಗೆ. ಅವಳಿಗೆ ಪ್ಯಾಟೆನಾಗಿದ್ದಾಗ ಗೊತ್ತಾಯ್ತಿರ್ಲಿಲ್ವಂತೆ. ದೊಡ್ಡ ಮನೆ ಎಲ್ಲೋ ಒಂದು ರೂಮು ಪಾಮು ಎಲ್ಲ ಇತ್ತಲ್ಲ, ಅವ್ರೊಂದು ದಿಕ್ಕು ಇವ್ರೊಂದು ದಿಕ್ಕು ಅಂತ ಹೇಳ್ಬಿಟ್ಟು ಇರೋರಂತೆ ಗೊತ್ತಾಯ್ತಿರ್ಲಿಲ್ವಂತೆ. ಈ ಹಳ್ಳಿಗೆ ಬಂದು ಮಕ್ಕಳು ಹೊಸಿ ತರ್ಲಿಗಳು ಇಬ್ರುನುವೆ ಒಳ್ಳೆನೇನಿಯ, ಹೊಸಿ ತರ್ಲಿಗಳು ಅಷ್ಟೇನೇನಿಯ. ಎಲ್ಲ ಗೊತ್ತಾಗಿರೋದಕ್ಕೆ ಭಾಳ ಬೇಜಾರು ಮಾಡ್ಕೊಬಿಟ್ಟವಳೆ. ನನ್ನ ಮಕ್ಕಳು ಹಿಂಗಾಗ್ಬಿಟ್ರಲ್ಲ ಕಣಕ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರಿಗೋ ಫೋನ್ ಹಾಕಿಲ್ಲ ಹೇಳ್ಕೊತಾ ಇದ್ಲು. ನಾನು ನಿನಗೆ ಫೋನ್ ಹಾಕಿದ್ಲೇನೋ ಅಂತ ಅಂದ್ಕೊಂಡೆ. ಅಯ್ಯೋ ಇಲ್ಲಂಟಿ, ನನಗೇನು ಫೋನ್ ಹಾಕ್ಲಿಲ್ಲ. ನಾನು ಸುಮ್ಮನೆ ಹಿಂಗೆ ಬಂದೆ. ಅಲ್ಲ ಮಕ್ಕಳು ತೆಪ್ಪು ಮಾಡ್ದಂಗೆ ಇನ್ನು ಯಾರು ತೆಪ್ಪು ಮಾಡ್ತಾರೆ? ತಿದ್ದಬೇಕು, ನಡೆಸಬೇಕು ಅಷ್ಟೇ. ನೀ ಅಷ್ಟು ಬಿಟ್ಬಿಟ್ಟು ಬೇರೆ ಇನ್ನು ಏನು ಮಾಡೋಕ್ಕಾಯ್ತದೆ ಹೇಳಿ? ಸರಿ ರೀ, ಒಂದು ಹೆಜ್ಜೆ ನಾನೇ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಮಾತಾಡ್ಸ್ಕೊಬಿಟ್ಟು ಬರ್ತೀನಿ ರೀ. ಹೋಗವ, ಮೊದಲು ಮಾತಾಡ್ಸೋಸಿ ಮನ್ಸಿಗೆ ಸಮಾಧಾನ ಮಾಡ್ಬಿಟ್ಟು ಬಾ ಹೋಗವ. ಎಲ್ಲಿ ಬಂದ್ರು ಒಳಗೆ ನೆಮ್ಮದಿನೇ ಇಲ್ಲ. ಆಣೆನಾಗದೇನೋ ನೆಮ್ಮದಿ ಅನ್ನೋದು ಬರ್ದೈತೋ ಬರ್ದಿಲ್ವ ದೇವ್ರು ನಾಕಾಣೆ ಕಣವ. ಬರೀ ಗೋಳಾಟ ಒದ್ದಾಟ ಇದೇ ಆಯಿತು ನನ್ನ ಮಗಳು ಬಾಳಗಂತೂ. ಇಲ್ಲ ಇರಿ, ಹೋಗ್ಬಿಟ್ಟು ಬರ್ತೀನಿ. ಥೂ, ನನ್ನ ಮಕ್ಕಳು ಏನೋ ಮಕ್ಕಳು ಅಂತ ಹೊಟ್ಟೆ ಗುಟ್ಬಿಟ್ಟು ಅದು ಏನು ಒಟ್ಟರಿಸ್ತಾವೋ ಏನೋ ನಾಕಾಣೆ. ಯಾಕೆ ಹಿಂಗೆ ಒಟ್ಟರಿಸ್ತಾವಿವು ನನ್ನ ಹೊಟ್ಟೆಯ? ಅಯ್ಯೋ ಏನು ಮಾಡೋದು ಇವಾಗ? ಮಕ್ಕ ಹೊತ್ಕೊಂಡು ಮಹತ್ತಕ್ಕೆ ಹೋಗ್ಬಿಟ್ಟು ಮದುವೆ ಮಾಡ್ಕೊ ನನ್ನ ಮಗಳನ್ನ ಅಂತ ಕೇಳಿ ಊರು ತುಂಬ ಅಲಾಲ್ ಟೋಪಿ ಥರ ಆಡ್ಕೊಂಡು ಕುಂತವಳಲ್ಲ. ಇವಳಿಗೆ ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಅಯ್ಯೋ, ನಾನು ಏನೇನೋ ಆಸೆ ಇಟ್ಕೊಂಡು ಏನೇನೋ ಅಂದ್ಕೊಂಡಿದ್ದೆ. ನಾನು ಹಿಂಗಾಗ್ತೈತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ನನಗಂತೂ ಬೇಜಾರಾಗ್ತೈತೆ ಇವಾಗ. ಸುಮ್ಮನೆ ತಾಗೆ ಹೊಂಟೋಗ್ಬಿಡೋದೆ ಮೇಲು. ಇಲ್ಲಿದ್ರೆ ಇನ್ನೂ ಜಾಸ್ತಿ ಮರ್ಯಾದೆ ಹೋಗ್ತೈತೆ. ಸುಮ್ಮನೆ ಸಿಟಿ ಕಡೆ ಹೊರಟೋಗ್ಬಿಟ್ರೆ ನಮ್ಮ ಮನೆಗೆ ಇದ್ಬಿಟ್ರೆ ಇವು ಏನಲ್ಲ ಟೋಪಿ ಆಟ ಆಡಿದ್ರೂ ಮರ್ಯಾದೆ ಹೋಗಿಲ್ಲ ನಂದು. ಏನಾರ ಮಾಡಬೇಕಲ್ಲ. ನನ್ನ ಗಂಡ ಬತ್ತೀನಿ ಅಂದು ಇಲ್ಲಿ ಗಂಟ ಬರಲೇ ಇಲ್ಲ. ಕಾದು ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ಕೆಲಸ. ಅಯ್ಯೋ, ಈ ಮಕ್ಕಳ ಕಡೆ ಹೊಸಿ ಗಮನ ಕೊಡಿ ಅಂದರೆ ಎಲ್ಲ ಇವರಿಂದ ನನ್ನ ಮಗಳು ಹಾಳಾಗೋಗಿರೋದು ಬಿಡು. ಆಗಲ್ಲ, ಇನ್ನು ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಕಳ್ಕತೀನಿ ಮರ್ವಾದಿಯಾ? ಇಲ್ಲ ಆಗಕ್ಕಿಲ್ಲ. ಫಸ್ಟು ಅಂಟ್ಬಿಡ್ಬೇಕು ಇಲ್ಲಿಂದ. ಏನರ ಒಂದು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಒಳ್ಳಿಲ್ಲ ಅಂದ್ರೆ ಆಗಕ್ಕಿಲ್ಲ. ನನ್ನ ಗಂಡಂಗೆ ಒಂದು ಫೋನ್ ಹಾಕ್ತೀನಿ ಇರು. ಹಲೋ, ಏನು ಮಾಡ್ತಿದ್ದೀರೇ? ಇದು ಬಿಡಿ, ಅಲ್ಲಿ ಇಲ್ಲಿ ಬರಬೇಡಿ ನೀವು. ಇಲ್ಲಿಗೆ ಹಳ್ಳಿಗೆ ಅಲ್ಲೇ ಇದ್ಬಿಡಿ. ಹೋಗಿ ನಾನು ಬರ್ತೀನಿ ಹಿಂದೆನೇನೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರಲ್ಲ, ಕಳಿಸ್ಬಿಡಿ. ಬರೋದು ಬಿಟ್ಬಿಟ್ಟು ನೀವು. ಅಲ್ಲ, ಇಲ್ಲೆಲ್ಲ ಅಲ್ಲ ಟೊಪ್ಪಿ ಆಟ ಆಡ್ಕೊಂಡು ಕೂತವ್ ನಿನ್ನ ಮಕ್ಕಳು. ಅಲ್ಲಿ ಏನು ಮಾಡ್ತಿದ್ಯಾ ಸುಮ್ಕೆನೇನೆ? ಏನು ಅಲ್ಲ ಟೊಪ್ಪಿ ಅಂದರೆ ಕುಡಿದು ಊರು ತುಂಬ ತೂರಾಡವಳೆ ನಿನ್ನ ಮಗಳು. ನಿನ್ನ ಮಗ ಇಬ್ಬರು ಸೇರ್ಕೊಂಡೇನೆ. ಈಗ ಎಷ್ಟು ಮರ್ವದಿ ಹೋಗಿಲ್ಲ ಹೇಳು. ಮಹಾಗೆ ನಾನು ಏನಂತ ಹೇಳ್ಬಿಡ್ಲಿ? ನೀವೇ ಹೇಳಿ, ಏನು ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿ ಒಪ್ಪಿಸ್ಲಿ? ಅಂತ ಮಗಳನ್ನ ಮದುವೆ ಮಾಡ್ಕೊಂತ ಹೋಗ್ಬಿಟ್ಟು ನಾನು ಹೇಳೋಕ್ಕಾಯ್ತದ? ಮಾನ ಮರುವದಿ ನಂದು ಹೋಗಕ್ಕಿಲ್ವಾ? ಮಾಡ್ಕಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಏನೂ ಇಲ್ಲ ಬಿಡಿ, ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಸುಮ್ಮನೆ ಹೇಳ್ಬೇಕಷ್ಟೇ. ನಾನು ಅವಾಗೆ ಹೇಳ್ದೆ, ಬುಡು ಉಗುತ್ತು ಬುದ್ಧಿ ಕಲಿಸ್ತೀನಿ, ಬುಡು ಅಂದರೆ ಕೇಳ್ದೆ ನೀನು? ಕುಂದಾಡ್ಬಿಟ್ಟೆ. ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನನ್ನ ಮಗಳು ಒಳ್ಳೆಳು ಅಂತ ಈಗ ನೋಡ್ದ. ಈಗೇನು ಆಗಬಾರ್ದೇನಾಗೈತಿ ಅಂದರೆ ಏನರ್ಥ? ಇನ್ನೂ ಏನಾರು ಆಗಬೇಕಿತ್ತ ನಿನಗೆ ಮಾನ ಮರೋದಿ ಕಳ್ಕೊಳಕ್ಕೆ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ಸುಮ್ಕೇನಿಯಾ ಊರಿಗೆ ಬಂದ್ಬಿಡು, ನಾನು ತಲೆ ಕೆಡಿಸ್ಬೇಡ. ಬಂದು ಕರ್ಕೊಂಡು ಹೋಗ್ಬಿಡತ್ತಕ್ಕೆ ಸಾಕಾಗೈತಿಲ್ಲ ಹಳ್ಳಿನಾಗೆ. ಮಾನ ಮರೋದಿ ಹೋಯ್ತಾಯ್ತು ನಂದು ನಿನ್ನ ಮಕ್ಕಳಿಂದನೇ. ಬಾ ಸುಮ್ಮನೆ ಸಿಡುಕ್ ಮಾಡ್ಕೋಬೇಡ ಅಂತಂದ್ರೆ ಯಾಕೆ ಸಿಡುಕ್ ಮಾಡ್ಕೋಬಾರ್ದು? ನಿಮ್ಮ ಮಕ್ಳಂಗೆ ಮಾಡ್ತಾವ್ರೆ, ನೀವು ಹಂಗೆ ಮಾಡ್ತಿದ್ದೀರಾ? ಹೇಳಿದ ಮತ್ತೆ ಯಾರು ಕೇಳಕ್ಕಿಲ್ಲ ಅಂದಮೇಲೆ ಸಿಟ್ಟು ಮಾಡ್ಕೊಂಡಾಗ ಇನ್ನೇನು ಮಾಡೋಕ್ಕಾಯ್ತದೆ? ಮಡಗಿ ಪೋನ ಸುಮ್ಮನೆ ರಚ್ಚು. ಹೋ ಮಹಾ, ಬಾ ಕುತ್ಕೋ ಬಾ. ನೀನೇನು ಇಲ್ಲಿ? ಸುಮ್ಮನೆ ಹಂಗೆ ಆ ಕಡೆ ಓಡಾಡ್ತಾ ಇದ್ದೆ. ನಿಮ್ಮಮ್ಮನ ಕೇಳಿದಕ್ಕೆ ನಿಮ್ಮಮ್ಮ ಇಲ್ಲ ಹೊಲ್ದ ಹತ್ರಕ್ಕೆ ಹೋಗೋಳೆ, ಇಲ್ಲ ರಚ್ಚು ಅಂತ ಹೇಳ್ತಾ ಅದಕ್ಕೆ ಹೊಲದ ಕಡೆ ಹಿಂಗೇನೇನೆ ಬಂದೆ. ಏನು ಮಾಡ್ತಿದ್ದೆ ಇಲ್ಲಿ ಕೂತ್ಕೊಂಡು? ಏನೂ ಇಲ್ಲ, ಸುಮ್ಮನೆ ಸಿಟಿನಾಗ ಇದ್ದು ಬೇಜಾರಾಗಿತ್ತಲ್ಲ, ಅದಕ್ಕೇನಿಲ್ಲ ತಣ್ಣು ಗಾಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ತಣ್ಣಗೈತಿಲ್ಲ ಅಂತೂ ನಾನು ಅದಕ್ಕೆ ಸುಮ್ಮನೆ ಈಗ ನೋಡು ಕುಂತ್ಕೊಂಡಿದ್ದೀನಿ. ತಣ್ಣು ಗಾಳಿ ಸಿಗ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೇನು ಕೆಲಸ ಇಲ್ಬಿಟ್ವೆ ಇವತ್ತು? ನಿಮ್ಮ ಅಂತಕ್ಕೆ ಬರೋಣ ಅಂತ ಅಂದ್ಕೊಂಡೆ, ಬೇಜಾರಾಗ್ತಿತ್ತು. ನೀನು ಇನ್ನೇನು ಕ್ಯಾಮೆ ಮಾಡ್ಕೊಂಡಿರ್ತೀಯ, ಬಂದು ನಾನು ಯಾಕೆ ನೀನು ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಂದೇನು ಕೆಲಸ ಇರಲಿಲ್ಲ ಬಿಡು. ನೀನು ಯಾಕೆ ಇವಾಗ ಬೇಜಾರು ಮಾಡ್ಕೊಂಡಿದ್ದೀಯ ಹೇಳು? ನಿನ್ನ ಮಗಳು ಕುಡಿದ್ಬಿಟ್ಟು ತೂರಾಡಿದ್ದು ವಿಚಾರಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ? ಹ್ಞೂ ಮಹಾ, ಯಾಕೋ ಭಾಳ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಯಾಕಾರ ಇಂಥ ಕೆಲಸ ಮಾಡಿಬಿಟ್ಲು ನನ್ನ ಮಗಳು ನಾಕಾಣೆ. ನಾನು ನಿಜವಾಗ್ಲೂ ಅಚ್ಚುಕಟ್ಟಾಗೆ ಬೆಳೆಸಿದ್ದೆ. ಅವ್ರ ಅಪ್ಪನೇ ಆಳ್ಗೆಡೋಗ್ಬಿಟ್ಟದ ಮಕ್ಕಳನ್ನ. ಏನು ಮಾಡಲಿ? ನಿನ್ನ ಮುಂದೆ ತಲೆ ಎತ್ಕೊಂಡು ನಿಂತ್ಕೊಳ್ಳೋಕ್ಕೂ ಆತಿಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೊಂತ ಕೇಳೋಕ್ಕೂ ಆಗಕ್ಕಿಲ್ಲ. ಇಂಥ ಅದೇನೋ ಅಂತಾರಲ್ಲ, ಹೆಂಗೆ ಬೆಳೆಸಿದ್ದೀನಿ ಅಂದರೆ ಊರು ಬಿತ್ತರಿನ ಬೆಳೆಸ್ದಂಗೆ ಬೆಳೆಸಿದ್ದೀನಿ ಮಗಳನ್ನ. ಇವಾಗ ಸಾಧು ಪ್ರಾಣಿ ಥರ ಮಗನ ನಂಗೆ ಬೆಳೆಸಿದ್ಯಾ ಅಂತಲೂ ಕೊಟ್ಬಿಟ್ಟು ಲಗ್ನ ಮಾಡುವಂತ ನಾನು ಹೆಂಗೆ ಕೇಳಿ ಹೇಳು? ನೋಡು, ಆಗಿದ್ದೆಲ್ಲ ಆಗೋಯ್ತು, ಬಿಟ್ಬಿಡು ಸರಿನಾ? ಈಗೇನು ಬದಲು ಮಾಡೋಕ್ಕಾಗಲ್ವಾ? ನೋಡು, ನೀನು ತಲೆನೇ ಕೆಡ್ಸ್ಕೊಬೇಡ. ನನ್ನ ಮಗ ನೀನು ಅಂದ್ಕೊಂಡಷ್ಟಲ್ಲ, ಯಾರನ್ನ ಹೆಂಗೆ ಬೇಕಾದರೂ ಬದಲು ಮಾಡ್ಕೊತಾನೆ. ನನ್ನ ಮಗು ನಂಗೆ ಬೆಳೆಸಿದ್ದೀನಿ ನಾನು. ನಿನ್ನ ಮದುವೆ ವಿಚಾರದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೀನು ನಮ್ಮ ಕಷ್ಟದಾಗಿದ್ದಾಗ ನಮ್ಮ ಕೆಲಸಗಳೆಲ್ಲ ಸ್ವಲ್ಪ ಇಕ್ಕಟ್ಟಿಗೆ ಸಿಗಾಕೊಂಡಾಗ ನೀನು ಎಷ್ಟೆಲ್ಲ ಸಹಾಯ ಮಾಡಿದ್ದೀಯ ಹೇಳು ನನಗೆ?
ಏನು ಸ್ವಲ್ಪನ ಎಷ್ಟೆಷ್ಟೋ ಮಾಡಿಬಿಟ್ಟಿದ್ಯಾ ಸಹಾಯನ. ಅಂಥದ್ರಾಗ ನಾನು ಇವಾಗ ನೀನು ಸಹಾಯ ಮಾಡಲಿಲ್ಲ ಅಂತಂದ್ರೆ ಆಗ್ತದ? ನೋಡು, ನಿನ್ನ ಮಗಳನ್ನ ತಿದ್ದಿ ಸರ್ ಮಾಡ್ಕೊಂಡು ಬುದ್ಧಿ ಹೇಳಿ ಎಲ್ಲ ಮಾಡೋ ಜವಾಬ್ದಾರಿ ನಮ್ಮದು. ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ, ಸರಿನಾ? ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳೋ ಅಂಥದ್ದು ಏನಾಗೈತೆ? ನೀನು ಬಿಟ್ಬಿಡು, ನಾನು ನೋಡ್ಕೊತೀನಿ, ಸರಿನಾ? ಮದುವೆ ಅಂದಲ್ಲ, ಆ ಮದುವೆ ಕಾರ್ಯದ ಬಗ್ಗೆ ಯೋಚನೆ ಮಾಡು. ನಿನ್ನ ಮಗಳು ಫಸ್ಟ್ ಒಪ್ಕೊಳ್ಳಲ್ವ ಅಂತ ಹೇಳ್ಬಿಟ್ಟು ನೋಡು, ಆಮೇಲೆ ನಿನ್ನ ಮುಂದೆ ನೋಡೋಣ. ಇದೇನು ನನ್ನ ಮಗಳು 420 ಅದು ಇದು ಅಂತ ಗೊತ್ತಿದ್ರು ನೀನು ಇದೇನು ಹಿಂಗೆ ಮಾಡ್ಕೊಳಕ್ಕೆ ರೆಡಿ ಆಗ್ಬಿಟ್ಟಿದೆಯಲ್ಲ, ಕುಡ್ದು ಹಿಂಗೆಲ್ಲ ಮಾಡ್ತಾಳೆ ಅಂತ ಗೊತ್ತಿದ್ರು. ಸಿಟಿನಾಗ ಬೆಳೆದಿರೋರು ಅದೆಲ್ಲ ಮಾಮೂಲಿ ಅಲ್ವಾ? ಸಿಟಿನಾಗ ಬೆಳೆದಿರೋರಿಗೆ ನೀನು ಅದ್ರ ಬಗ್ಗೆ ಎಲ್ಲನೂ ಬಿಟ್ಬಿಡು. ಈಗ ನೀನು ನನ್ನ ಎಷ್ಟು ತಪ್ಪು ಮಾಡಿದೆ, ಆದರೂ ತಿದ್ಕೊಂಡು ಬದಲಾಗಿ ಇವಾಗ ಸಂಸಾರ ಮಾಡ್ತಿಲ್ವಾ? ಹಾಗೇನೆ ನಿನ್ನ ಮಗಳು ಅಷ್ಟೇ, ಹೆಂಗೋ ತಿದ್ಕೊಂಡು ಮಾಡ್ಕೊಂಡು ಸಂಸಾರ ಮಾಡ್ತಾಳೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಯಪ್ಪ, ನಿನ್ನ ಬಾಯಿಂದಮ್ಮ ಈ ಮಾತು ಕೇಳ್ಬಿಟ್ಟು ಹೊಸಿ ಎಲ್ಲೋ ಸಮಾಧಾನ ಆಗ್ತಾಯಿತ್ತು ನನಗಂತೂ. ದೇವರಣೆಗೂ ನಾನು ಹೊಸಿ ಸಮಾಧಾನ ಆಯಿತು. ಯಪ್ಪ, ನನಗಂತೂ ಜೀವನೇ ಓದಂಗೆ ಆಗ್ಬಿಟ್ಟಿತ್ತು. ಏನಪ್ಪ ಮಾಡಲಿ ನನ್ನ ಮಗಳ ವಿಚಾರನ ಯಾರು ಮಾಡ್ಕೊತಾರೋ, ಯಾರು ಮಾಡ್ಕೊಳಕ್ಕಿಲ್ವೋ, ಏನು ಮಾಡೋದು ದಿಕ್ಕೇ ತೋರಿಸಿದಂಗೆ ಆಗೋಗ್ಬಿಟ್ಟಿತ್ತು. ಸದ್ಯ ನೀನು ಬಂದು ಸಮಾಧಾನ ಮಾಡಿದ್ದಕ್ಕೆ ಎಲ್ಲೋ ಸಮಾಧಾನ ಆಯಿತು. ಅಲ್ಲ, ನಿನ್ನ ಮಗನಿಗೂ ಒಂದು ವಿಷಯ ಹೇಳ್ಬಿಡು, ಒಂದ್ಸಲ ಇಬ್ಬರೂ ಕೂರಿಸ್ಬಿಟ್ಟು ಕೇಳೋಣ. ನನ್ನ ಮಗಳನ್ನ ಹೋಗ್ಬಿಟ್ಟು ನಾನು ನಾಳಿಕೇನಿಯ ಮಾತಾಡ್ತೀನಿ, ಇಲ್ಲ ಇವತ್ತೇ ಹೋಗ್ಬಿಟ್ಟು ನನ್ನ ಮಗಳು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಮದುವೆ ವಿಚಾರ ಹಿಂಗೆ ಅಂತ ಹೇಳ್ಬಿಟ್ಟು. ಮದುವೆ ವಿಚಾರದಾಗ ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ ಅಂತ ನಂಗೆ ನಂಬಿಕೆ ಐತೆ, ಸರಿನಾ? ನನ್ನ ಮಗಳು ನೀನು ಹಿಂಗೆ ಒಪ್ಕೋತೀನಿ ಅನ್ನೋದಾದರೆ ನನಗಂತೂ ಭಾಳ ಖುಷಿ ಬಿಡು. ನೀನು ಒಪ್ಪಿಸ್ಬಿಡ್ತೀನಿ. ನೀನು ಮಗಳು ನೀನು ಸೊಸೆ ಅಂತ ನೀನೇ ಅನ್ಕೊಬಿಡು. ಹೊಡಿತೀಯೋ ಬಡಿತೀಯೋ ಮಾಕೋಗಿತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಮಗನ ಹೆಂಗೆ ತಯಾರು ಮಾಡಿದ್ಯೋ ಹಂಗೆ ನನ್ನ ಮಗಳನ್ನೂ ನೀನು ತಯಾರು ಮಾಡಿಬಿಡ್ಬೇಕು ಅಷ್ಟೇನೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ರಚ್ಚು, ನಾನು ನೋಡ್ಕೊಳ್ತೀನಿ ಎಲ್ಲನೂ, ಸರಿನಾ? ನನ್ನ ಮಗ ಅತಿ ಬುದ್ಧಿವಂತ, ನೋಡ್ಕೊಳ್ತಾನೆ. ನಮ್ಮ ಮನೇಲಿ ಆದರೆ ಒಂದು ಇದು ಹೇಳ್ಬೇಕು ಅಂದರೆ ಕಷ್ಟ ಅಂತ ಏನಾದ್ರು ಏನು ಕಷ್ಟ ಅಂತ ಹೋಗ್ಲಿ ನಿಮ್ಮ ಮನೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ದುಡ್ಡು ಕೊಡೋದು, ಅದು ಇದೆಲ್ಲ ಮಾಡಿದ್ರೆ ಮಕ್ಕಳು ಹಿಂಗೆ ಆಗೋದು. ನೋಡಿ, ಈಗಲೇ ಹೇಳ್ತಾ ಇದ್ದೀನಲ್ಲ, ನೀವು ಗಂಡ ಹೆಂಡತಿ ತಾಳೇನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಸರಿನಾ? ಈಗ ಮದುವೆ ವಿಚಾರ ಮಾತಾಡಿ. ನನ್ನ ಮಗನ ಹತ್ರ ನಾನು ಒಂದ್ಸಲ ಮಾತಾಡ್ತೀನಿ, ನೀನು ಮಾತಾಡು, ನೋಡೋಣ ಏನಾಯ್ತದೋ ಏನೋ. ನನ್ನ ಮಗ ನನ್ನ ಮಾತು ತಪ್ಪಲ್ಲ, ನಾನು ಅಲ್ಗೂ ಒಂದು ಮಾತು ಕೇಳ್ತೀನಿ, ನೀವು ಒಂದು ಮಾತು ಕೇಳ್ರಿ, ನೋಡೋಣ ಏನಾದ್ರೂ ಅದಾಗಲಿ, ಸರಿನಾ? ಯಪ್ಪ, ನಿಜವಾಗೂ ಹೊತ್ಕೊಂಡು ಉರಿತಿದ್ದು ಬೆಂಕಿಗೆ ಒಂದೇ ಸಲ ನೀರು ಸುರಿದಂಗೆ ತಣ್ಣಗಾಗ್ಬಿಡ್ತು ನನಗಂತೂ. ಈ ವಿಚಾರನ ಹೆಂಗಪ್ಪ ನಿನ್ನ ಹತ್ರ ಹೇಳಿ? ನಿನಗೆ ಈ ವಿಚಾರ ಗೊತ್ತಾಯ್ತೋ? ನನ್ನ ಮಗಳು ಕುಡಿದು ತೂರಾಡಿರೋದು ಗೊತ್ತಿಲ್ವೋ? ಏನೋ ಎತ್ತೋ ಹೊಸಿನೂ ನನಗೆ ಗೊತ್ತಿರಲಿಲ್ಲ. ಸದ್ಯ ಈಗೆಲ್ಲನೂ ನಿನಗೆ ಗೊತ್ತಾಗೈತೆ, ನೀನು ಅದನ್ನು ಒಪ್ಕೊಂಡಿದ್ಯಾ ಅಂತ ಗೊತ್ತಾದ್ಮೇಲೆ ನೋಡಮ್ಮ, ಈಗ ನನಗೆ ಹೆಂಗೆ ಸಮಾಧಾನ ಆಗ್ತೈತೆ ಅಂದರೆ ಹಂಗೆ ಸಮಾಧಾನ ಆಗ್ತೈತೆ ನನಗಂತೂ. ಅಪ್ಪ, ಈಗ ಸೊರಾಯ್ತು ನನಗೆ. ಸರಿ ಬಿಡು, ಈಗೆಲ್ಲ ಸರೋಯ್ತಲ್ಲ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ನೋಡ್ಕೊಂತೀನಿ ಎಲ್ಲನೂ, ಸರಿನಾ? ಹೋಗು ಆರಾಮಾಗಿ ಮನೆಗೆ ಹೋಗಿ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದ್ದು. ಆಂಟಿನೂ ಬೇಜಾರು ಮಾಡ್ಕೊಂಡು ಕುಂತೈತೆ, ನೀನು ಇಲ್ಲಿ ಬೇಜಾರು ಮಾಡ್ಕೊಂಡು ಕುಂತ್ರೆ ಅಲ್ಲಿ ಆಂಟಿ ಅಲ್ಲಿ ಬೇಜಾರು ಮಾಡ್ಕೊಂಡು ಕುಂತೈತೆ. ಅದೆಲ್ಲ ಬೇಕಾ ಹೇಳು? ಸುಮ್ಮನೆ ಎದ್ದೋಗಿ ಮಾತಾಡ್ಕೊಂಡು ಚೆನ್ನಾಗಿರೋ. ಬತ್ತಾಳಲ್ಲ ನಿನ್ನ ಮಗಳ ಹತ್ರನೂ ಎಲ್ಲ ಮಾತಾಡು, ಇನ್ನು ಉಳಿದಿರೋದೆಲ್ಲ ನಾನು ನೋಡ್ಕೊಳ್ತೀನಿ, ಸರಿನಾ? ಬಲವಂತವಾಗಿನೂ ಮಾತಾಡೋದು ಬೇಡ, ಮಾಡೋದು ಬೇಡ ಅಲ್ವಾ? ಮದುವೆನ ನಾವು ಬಾಳ್ಬೇಕು, ಅವ್ರು ತಾನೇ ಬಾಳ್ಬೇಕಿರೋದು. ನೀನೇ ಹೇಳು. ನೀನು ಹೇಳೋದು ಸರಿನೇನೆ. ಆಯಿತು, ನನ್ನ ಗಂಡನೂ ನಾಳೆ ಬರ್ತಾವನೆ, ಬರಲಿ, ಇಬ್ಬರತ್ರನೂ ಕೂರಿಸ್ಬಿಟ್ಟು ಎಲ್ಲರನ್ನೂ ಕೂರಿಸ್ಬಿಟ್ಟು ಒಂದೇ ಸಲ ಮಾತಾಡ್ಬಿಟ್ಟು ಒಪ್ಪಿಸ್ಬಿಡ್ತೀನಿ. ಆದಷ್ಟು ಬೇಗನೆ ಮದುವೆ ಕಾರ್ಯಗಳನ್ನ ಶುರು ಮಾಡ್ಕೊಳ್ಳೋಣ. ಪೊದ್ದು ಹಾಕೋನ ಮಗಳು ಮದುವೆದು ಅಷ್ಟೇನೆ, ಅದು ಒಂಚೂರು ಹಂಗೋ ಹಿಂಗೋ ನಡೀತೈತೆ. ಇನ್ನು ಅವ್ರ ಮದುವೆ ಬಂತಂದ್ರೆ ಇಂದು ಮುಂದೆನೇ ಮಾಡಾಕ್ಬಿಡೋಣ ನಾವು. ಪುಟ್ಟಿದೇನು ಬಿಡಮ್ಮ, ಯೋಚನೆ ಮಾಡೋಂಗಿಲ್ಲ. ಪುಟ್ಟಿ ಭಾಳ ಬುದ್ಧಿವಂತೆ. ಅಯ್ಯೋ, ಅವಳು ಸಕ್ಕತ್ ಬುದ್ಧಿವಂತೆ ಬಿಡು, ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಬಿಡು. ಅದೇ ಹುಡುಗಿಗೆ ಕೊಟ್ಟು ಮಾಡ್ತಾರೆ ಅನ್ನಿಸ್ತೈತಿ ಹೇಳು, ಅಲ್ವೇ? ಹೆಂಗಿದ್ರು ಹುಡುಗ ಸಂದಕವನಲ್ಲ, ಅದೇ ಚೀನಾ ಹುಡುಗ. ಭಾಳ ಒಳ್ಳೆ ಹುಡುಗ ಅವನಂತೂ. ಪರೀಕ್ಷೆ ಮಾಡಂಗೆ ಇಲ್ಲ, ಅಷ್ಟು ಒಳ್ಳೆ ಹುಡುಗ ಬಿಡು ಅವನಂತೂ. ನಮ್ಮ ಪುಟ್ಟಿಗೂ ಸರಿಯಾಗಿ ಜೋಡಿ ಬಿಡು.